ಗಂಡ ಸತ್ತು 1.5-2 ತಿಂಗಳಾಗಿಲ್ಲ, ಆಗ್ಲೇ ಇವ್ರಿಗೆ ರಾಜಕೀಯ ಬೇಕಿತ್ತ ಅಂತ ನಿನ್ನೆ ಅಷ್ಟೇ ಸಚಿವ ರೇವಣ್ಣ ಅವರು ಹೇಳಿಕೆ ಕೊಟ್ಟಿದ್ರು. ಗಂಡ ಸತ್ತವರು ತಲೆ ಬೋಳಿಸ್ಕೊಂಡು ಮನೇಲಿರ್ಬೇಕಾ ಅಂತ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ಈಗ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅಂಬರೀಶ್ ಸತ್ತಾಗ ಹಾಗಾದ್ರೆ ನೀವು ಹಾಕಿದ್ದು ಮೊಸಳೆ ಕಣ್ಣೀರ? ಹೆಣ್ಮಕ್ಳಿಗೆ ನೀವು ಕೊಡೋ ಗೌರವ ಇದೇನಾ? ಗಂಡ ಸತ್ತವರು ತಲೆ ಬೋಳಿಸ್ಕೊಂಡು ಮನೇಲಿರ್ಬೇಕಾ? ಯಾವ ಶತಮಾನದಲ್ಲಿದ್ದೀರಾ ನೀವು? ಸುಮಲತಾ ಕರ್ನಾಟಕದ ಸೊಸೆ, ಅವರಿಗೆ ಸ್ಪರ್ಧೆ ಮಾಡುವ ಹಕ್ಕಿದೆ. ನೀವು ರಾಜ್ಯದ ಜನರ ಮುಂದೆ ಕ್ಷಮೆ ಯಾಚಿಸಬೇಕು ಅಂತ ಮಂಗಳೂರಲ್ಲಿ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಇತ್ತ BS ಯಡಿಯೂರಪ್ಪನವರು ಕೂಡ ರೇವಣ್ಣ ಅವರ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಸುಮಲತಾ ಅವರ ಬಗ್ಗೆ ಒಂದೇ ಮಾತನ್ನ ಹೇಳಕ್ಕೆ ಇಚ್ಛೆ ಪಡುವಂಥದ್ದು. ಅವರು ಸೀಟ್ ಸಿಗುತ್ತೋ ಬಿಡುತ್ತೋ ಅದು ಕಾಂಗ್ರೆಸ್ JDSಗೂ ಬಿಟ್ಟಂಥದ್ದು. ಆದರೆ ಸುಮಲತಾ ಬಗ್ಗೆ ಕುಮಾರಸ್ವಾಮಿಯವರ ಹಗುರವಾದ ಮಾತು ಯಾರು ಮೆಚ್ಚುವಂಥ ವಿಷಯ ಅಲ್ಲ. ಅಂಬರೀಷ್ ಇದ್ದಾಗ ಅವ್ರು ತೀರ್ಕೊಂಡಾಗ ಮಂಡ್ಯಕ್ಕೆ ಹೆಲಿಕಾಪ್ಟರ್ ತೊಗೊಂಡೋಗಿ ಲಕ್ಷಾಂತರ ಜನ ಅವರು ದರ್ಶನ ಮಾಡಿದ್ದಾರೆ. ಅಂಥ ವ್ಯಕ್ತಿಯನ್ನು ಹಗುರವಾಗಿ ಮಾತನಾಡೋದು, ನೀವೇನು ಮಂಡ್ಯದಲ್ಲಿ ಅವ್ರು ಮಾಡೋದಂಥ ಸಾಧನೆ ಏನು ಅಂತ ಸುಮಲತಾಗೆ ಬೆದರಿಕೆ ಹಾಕುವಂಥದ್ದು ಅಥವಾ ಹಗುರವಾಗಿ ಮಾತನಾಡುವಂಥದ್ದು, ಇದಕ್ಕೆ ತಕ್ಕ ಉತ್ತರವನ್ನು ಮಂಡ್ಯ ಜಿಲ್ಲೆ ಜನ ಕೊಡ್ತಾರೆ. ಇವತ್ತು ರೇವಣ್ಣ ಅವರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಅಂಬರೀಷ್ ಅವರು ಸತ್ತಾಗ ನೀವು ನಡ್ಕೊಂಡಂಥ ರೀತಿ ಅದು ಮೊಸಳೆ ಕಣ್ಣೀರ. ನಿನ್ನೆ ನೀವು ಮಾತಾಡಿದಂಥ ಮಾತು ಕೇವಲ ಸುಮಲತಾ ಅವರಿಗೆ ಅಲ್ಲ, ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ನೋವು ತಂದಿದೆ. ಗಂಡ ಸತ್ತವರಿಗೆ ರಾಜಕೀಯ ಬೇಕಾ ಅಂತ ನೀವು ಪ್ರಶ್ನೆ ಕೇಳಿದಿರಿ. ಅಂದ್ರೆ ಗಂಡ ಸತ್ತವರು ತಲೆ ಬೋಳಿಸ್ಕೊಂಡು ಮನೆಯಲ್ಲಿ ಇರ್ಬೇಕನ್ನುವಂಥದ್ದು ನಿಮ್ಮ ಇಚ್ಛೆನ? ಗಂಡ ಸತ್ತ ಹೆಣ್ಮಕ್ಳು ಇವತ್ತು ಮನೆಯಿಂದ ಆಚೆ ಬರ್ಲಿಕ್ಕಿಲ್ವಾ? ಯಾವ ಕಾಲದಲ್ಲಿದ್ದೀರಿ? ಯಾವ ಶತಮಾನದಲ್ಲಿದ್ದೀರಿ ನೀವು? ಸುಮಲತಾ ಅವರ ಬಗ್ಗೆ ಈ ರೀತಿಯ ಒಂದು ವಿಧವೆ ಬಗ್ಗೆ ಮಾತಾಡಿರುವಂಥದ್ದು ನಮ್ಮೆಲ್ಲರಿಗೆ ದುಃಖ ತಂದಿದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಅವರು ತಕ್ಷಣ ಕ್ಷಮೆ ಯಾಚನೆ ಮಾಡಬೇಕು. ಆದರೆ ರಾಜಕೀಯವನ್ನು ರಾಜಕೀಯವಾಗಿ ಎದುರಿಸಬೇಕು, ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡಬಾರ್ದು. ಸುಮಲತಾ ಅವರಿಗೆ ಕೂಡ ಸ್ಪರ್ಧೆ ಮಾಡುವಂಥ ಹಕ್ಕಿದೆ. ಅವರು ಇಲ್ಲಿಯ ವೋಟರು, ಕರ್ನಾಟಕದ ವೋಟರು, ದೇಶದ ವೋಟರು. ದೇಶದಲ್ಲಿ ಯಾವುದೇ ವ್ಯಕ್ತಿಗಳು ಎಲ್ಲಿ ಹೋಗಿ ಕೂಡ ಸ್ಪರ್ಧೆ ಮಾಡ್ಬೋದು. ಸುಮಲತಾನು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಏನು ವಿಶೇಷ ಅಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ತಕ್ಷಣ ಇವತ್ತು ರೇವಣ್ಣ ಅವರು ಏನು ಆಡಿದ್ದಾರೆ ಮಾತನ್ನು ಅದಕ್ಕೆ ವಾಪಸ್ ಪಡಿಬೇಕು ಮತ್ತು ಕ್ಷಮೆಯಾಚನೆ ಮಾಡಬೇಕನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕಾನೂನು ಪ್ರಕಾರ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಮತ್ತು ಅದು ಅಂಗೀಕಾರ ಆಗುತ್ತೆ. ಬೆಂಗಳೂರಿನಿಂದ ದೆಹಲಿಯವರೆಗೆ ನಾನು ಎಲ್ಲರ ಸಜೆಷನ್ ಕೂಡ ಪಡ್ಕೊಂಡಿದ್ದೀನಿ. ಸ್ಪೀಕರ್ ರಮೇಶ್ ಕುಮಾರ್ ಯಾರ ಒತ್ತಡಕ್ಕೂ ಮಣಿಯಲ್ಲ ಅಂತ ಗೊತ್ತಿದೆ ಅಂತ ಬಿಜೆಪಿಗೆ ಸೇರಿರತಕ್ಕಂಥ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಹೇಳಿದ್ದಾರೆ. ಮಾರ್ಚ್ 12ರಂದು ಸ್ಪೀಕರ್ಗೆ ಸ್ಪಷ್ಟನೆಯನ್ನು ಕೊಡ್ತೀನಿ. ಖರ್ಗೆ ಸೋಲಿಸಲು ಸಿದ್ದರಾಮಯ್ಯ ನನ್ನನ್ನು ಛೂ ಬಿಟ್ಟಿಲ್ಲ. ಸಿದ್ದರಾಮಯ್ಯ ಕುತಂತ್ರ ರಾಜಕಾರಣ ಮಾಡಲ್ಲ. ಆಪರೇಷನ್ ಕಮಲಕ್ಕೆ ಒಳಗಾಗಿ ನಾನು ಯಾರಿಂದಲೂ ಹಣ ಪಡೆದಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ ಖರ್ಗೆಗೆ ತಿರುಗೇಟು ಕೊಟ್ಟಿದ್ದಾರೆ ಉಮೇಶ್ ಜಾಧವ್. ಕಾನೂನು ಪ್ರಕಾರವೇ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ, ಹಾಗಾಗಿ ನನ್ನ ರಾಜೀನಾಮೆ ಅಂಗೀಕಾರ ಆಗಲೇಬೇಕು. ಸಿದ್ದರಾಮಯ್ಯ ಅವರು ಅಷ್ಟು ಕುತಂತ್ರಿ ರಾಜಕಾರಣಿ ಅಲ್ಲ. ಸಿದ್ದರಾಮಯ್ಯ ಅವರು ಅಂತ ಕುತಂತ್ರಿ ರಾಜಕಾರಣಿ ಅಲ್ಲ. ಅವ್ರಿಗಲ್ಲಿ ಗತಿನೇ ನಾ ಕುತಂತ್ರಿ ಯಾರಂತ ಹೇಳಿ ಗತಿಲ್ಲ. ಅವ್ರು ಅಂತ ಕೆಲಸ ಮಾಡಿದ್ರು ಕುತಂತ್ರಿ ಮಾಡೋರು, ಅಂತ ಕುತಂತ್ರಿ ಮಾಡ್ಲಾರ್ದು ರಾಜಕಾರಣಿ ಸಿದ್ದರಾಮಯ್ಯ ಅವರು ಏನೇ ಇರಲಿ. ಅವರು ಸಿ ಐ ಹ್ಯಾವ್ ಲೆಫ್ಟ್ ದಟ್ ಪಾರ್ಟಿ ಅಂಡ್ ಕಮ್. ಎಸ್, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಅವ್ರು ಅಂತ ನೀಚ್ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಇನ್ನವರೆಗೆ ಅವರಿಗೆ ನಾವು ಯಾವ ರೀತಿಯಿಂದ ಯಾವ ರಾಜಕೀಯ ವ್ಯಕ್ತಿ ಡಿಸ್ಕಷನ್ ಮಾಡಿಲ್ಲ. ಅವ್ರು ನಮಗೆ ಅದ್ರ ಬಗ್ಗೆ ಏನು ಹೇಳಿಲ್ಲ.